ಅದ್ರಾಗೂ ವಿಜೇಂದ್ರ ಭಾಷಣ ಮಾಡೋದಾಗ ಜನನೇ ಇಲ್ಲ, ಖಾಲಿ ಆಗೈತಿ. ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ. ಅದು ಯಡಿಯೂರಪ್ಪ ಕುಟುಂಬ ವೈಭವೀಕರಣದ ಒಂದು ಯಾತ್ರೆ, ಕುಟುಂಬ ವರ್ಗದ ವೈಭವೀಕರಣ ಎಲ್ಲ ಕಡೆ ವಿಫಲ ಆಗಿದೆ. ವಿಜೇಂದ್ರ ತನ್ನ ಹಿಂದೆ 60 ಗಾಡಿಗಳು ತೊಗೊಂಡು ಹೋಗ್ತಾ ಇದ್ದಾನೆ. 60 ನಿನ್ನೆ ದಾವಣಗೆರೆಯಲ್ಲಿ 60 ವಾಹನ. ಎಲ್ಲಿದಿಂದಂದ್ರೆ ಅವ್ರು ಮಂಡ್ಯ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ, ನಿಮಗೆ ಟಿಕೆಟ್ ಕೊಡ್ತೀವಿ, ನಿಮ್ಗೆ ಕೊಡ್ತೀವಿ ಅಂತೇಳಿ 2 ವಾಹನ ಮಾಡ್ಕೊಂಡು ಬರೋಕಂತೇಳಿ ಪಾಪ ಎಲ್ಲಿನೂ 1,000ಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ. ಬಿಜಾಪುರ್ನಲ್ಲಿ ಭಾಳ ತಮ್ಮ ಬೆನ್ನು ಚಪ್ಪಿಸ್ಕೊಂಡಾರ ಪ್ರೆಸ್ ಮೀಟ್ ಮಾಡಿ. ಎಷ್ಟು ಜನ ಇದ್ದರು? ಇಡೀ ದರ್ಬಾರ್ ಹೈಸ್ಕೂಲ್ ಗ್ರೌಂಡದ ಕೆಪಾಸಿಟಿ ಕುರ್ಚಿ ಕೂಡಿಸಿದ್ರೆ 5,000. ಅದ್ರ 25% ಕುರ್ಚಿಗೂ ಇಟ್ಟಿದ್ದಿಲ್ಲ. ಅದ್ರಾಗೂ ವಿಜೇಂದ್ರ ಭಾಷಣ ಮಾಡೋದಾಗ ಜನನೇ ಇಲ್ಲ, ಖಾಲಿ ಆಗೈತಿ. ಮತ್ತು ಆಲ್ಕೋಹಾಲ್ ಕುಡಿಲಕ್ಕೆ ಹೋಗೋ ಕಾರ್ಯಕರ್ತರು ಜನರಿಗೆ ಹೋಗುತ್ತೆ ಹೇಳಿದ ಮೇಲೆ ಪಾರ್ಟಿ ಯಾವ ಕಡೆ ಹೋಗ್ತಾ ಇದೆ? ಕೇವಲ ನಾನು ಉಚ್ಚಾಟನೆ ನಂತರ ಅದನ್ನು ಜನರಿಂದ ಯಾವುದೇ ರೀತಿ ಏನು ಸಿಟ್ಟಿದೆ, ಆಕ್ರೋಶ ಇದೆ, ಆ ಆಕ್ರೋಶನ ಕಡಿಮೆ ಮಾಡ್ಲಿಕ್ಕೆ ಈ ವಿಜೇಂದ್ರ ಯಾತ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಅಲ್ಲ, ಕಾಂಗ್ರೆಸ್ಸಿನ ಸರ್ಕಾರದ ವೈಫಲ್ಯದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಹಿಂದೂ ವಿರೋಧ ನೀತಿಗಳ ವಿರುದ್ಧ ಅಲ್ಲ. ಇದು ಕೇವಲ ನಿನ್ನೆ ಒಬ್ಬ ಹೇಳ್ಯಾನ ಯಾರೋ ದಾವಣಗೆರೆ ಒಳಗೆ ಮುಂದಿನ ಮುಖ್ಯಮಂತ್ರಿ ಅಂತೇಳಿ. ಅದ್ರ ತಳಗಿನ ಕಮೆಂಟ್ ನೋಡಬೇಕು ನಾವು. ನಮ್ಮದು ಒಂದು ಚಾನೆಲ್ದವರು ಬಂದಿದ್ರ ತಳಗೆ ಕಮೆಂಟ್ ಎಷ್ಟು ಕೆಟ್ಟ ಬಂದವು. ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ. ಇದು ಸ್ಪಷ್ಟ. ಸುಮ್ಮನೆ ಜನಾಕ್ರೋಶ ತಳಿ. ಯಾಕಂದರೆ ಎಲ್ಲಿ ತಮಿಳ್ನಾಡು ಅಧ್ಯಕ್ಷನ ತೆಗೆದಂಗೆ ನಾನು ತೆಗಿತೀನೋ ಭಯ ಬಂದಿರ್ಬೋದು, ಅದಕ್ಕೆ ಮಾಡ್ಯಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.